ಒಂದು ಕೊಲೆ 17 ಜನ ಲಾಕ್, ಜೈಲಿನಿಂದ ಜೈಲಿಗೆ ಶಿಫ್ಟ್. ಬಳ್ಳಾರಿ ಜೈಲಿಗೆ ಸ್ಥಳಾಂತರದ ಬೆನ್ನಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ಸಿದ್ಧತೆ ನಡೀತಾ ಇದೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕೊಲೆಯಾಗಿದ್ದು ಒಂದು 17 ಜನ ಅದರಲ್ಲಿ ಲಾಕ್ ಆದ್ರು. ಜೈಲಿನಿಂದ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಶೀಘ್ರದಲ್ಲೇ ಮತ್ತೊಂದು ಬಿಗ್ ಶಾಕ್ ಕಾದಿದೆ ಡಿ ಗ್ಯಾಂಗ್ಗೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ಸಿದ್ಧತೆಯನ್ನ ನಡೆಸಿದೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಯಾರ್ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಎಲ್ಲ ಮಾಹಿತಿ ಕೂಡ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರಂತೆ. ಮೊಬೈಲ್ ನಲ್ಲಿದ್ದ ಫೋಟೋ ವಿಡಿಯೋಗಳು ರಿಟ್ರೀವ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಶಾಕ್ ಮೇಲೆ ಶಾಕ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು. 17 ಜನ ಲಾಕ್ ಆಗಿದ್ದು ಒಂದಷ್ಟು ಜನರನ್ನೀಗ ಬೇರೆ ಬೇರೆ ಕಡೆಗಳಲ್ಲಿ ಶಿಫ್ಟ್ ಕೂಡ ಮಾಡಲಾಗಿದೆ. ಶೀಘ್ರದಲ್ಲೇ ಮತ್ತೊಂದು ಬಿಗ್ ಶಾಕ್ ಕಾದಿದೆ ಅಂತ ಇಡೀ ಟೀಮ್ಗೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಎಲ್ಲೋ ಹೇಳ್ತಾ ಇರೋದು ಮೂಲಗಳ ಪ್ರಕಾರ ದರ್ಶನ್ A1 ಆರೋಪಿ ಆದ್ರೂ ಆಗಬಹುದು ಅಂತ. ಒಂದೆರಡಲ್ಲ, ಸಾವಿರಾರು ಪುಟಗಳ ದಾಖಲೆ ರೆಡಿ. 2 ಹಂತಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಖಾಕಿ ಪ್ಲಾನ್. ಮೊದಲ ಹಂತದಲ್ಲಿ 4500 ಪುಟಗಳು, 100 ಸಾಕ್ಷಿಗಳು ರೆಡಿ. ಹೈದರಾಬಾದ್ನಿಂದ FSL, CFSL ನಿಂದ ಸಾಕ್ಷಿಗಳನ್ನ ರಿಟ್ರೀವ್ ಕೂಡ ಮಾಡಲಾಗಿದೆಯಂತೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಾಧಾರವನ್ನ ಆಧರಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಕೊಲೆ ಸಂಬಂಧ ದೋಷಾರೋಪದ ಪಟ್ಟಿ ಸಿದ್ಧಪಡಿಸಿದೆ ಪೊಲೀಸ್ ತಂಡ. ಈ ಸಾಕ್ಷಿಗಳನ್ನ ಕಲೆ ಹಾಕೋದಿಕ್ಕೇನೆ ಜೇಬನ್ನೇ ಖಾಲಿ ಮಾಡ್ಕೊಂಡಿದ್ರು ಪೊಲೀಸರು. ಹಿಂದೆ ಅದೊಂದು ಹೇಳಿದ್ರು, ಓಡಾಡಿ 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 ನಮ್ಮ ಹತ್ರ ಇದ್ದಿದ್ದ ಹಣನೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳಿ ಪೊಲೀಸರು ಲೆಟರ್ ಅನ್ನ ಕೂಡ ಬರೆದಿರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಓಡಾಟ ನಡೀತಾ ಇದೆ ಇಲ್ಲಿ ಅಂತ. ಏನ್ ಆಗುತ್ತೋ ಗೊತ್ತಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಿನ ವಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಡಿ ಗ್ಯಾಂಗ್ ಲಾಕ್ ಆಗಿ ಆಯ್ತು 60-70 ದಿನ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಡ ಮಾಡೋ ಹಾಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಒಂದಷ್ಟು ಜನ ರಿಲೀಫ್ ಆಗ್ಬೋದು, ಬೇಲ್ ತಗೊಳ್ಬಹುದು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಶಾಕಿಂಗ್ ವಿಚಾರಗಳಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಚಿತ್ರದುರ್ಗದಿಂದ ಹಿಡಿದು ಸತ್ವ ಅಪಾರ್ಟ್ಮೆಂಟ್ ಹತ್ರ ಬಾಡಿ ಬಿಸಾಡಿದವರೆಗೂ ಕೂಡ ಎಲ್ಲಾ ಸಾಕ್ಷಿಗಳು ಕಲೆ ಹಾಕಿದ್ದಾರೆ. ರೇಣುಕಾ ಸ್ವಾಮಿಯ ಮೊಬೈಲ್ ಪತ್ತೆ ಆಗಲಿಲ್ಲ, ಬಟ್ ಡ್ಯೂಪ್ಲಿಕೇಟ್ ಸಿಮ್ ಅನ್ನ ತೆಗೆದುಕೊಂಡು ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಯಾರು ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ ಕಲೆ ಹಾಕಿದ್ದಾರೆ. ಮೆಸೇಜ್ಗಳಿಂದ ಹಿಡಿದು ಪ್ರತಿಯೊಂದನ್ನ ಕೂಡ ಕಲೆ ಹಾಕಿದ್ದಾರೆ. ಒಂದು ಕೊಲೆಯ ಸುತ್ತ 17 ಜನ ಆರೋಪಿಗಳ ವಿಚಾರ. ಚಾರ್ಜ್ ಶೀಟ್ ಸಲ್ಲಿಕೆಗೀಗ ನಡೀತಾ ಇದೆ ಕೌಂಟ್ ಡೌನ್. ನಾಸಿಕ್ನ FSL ರಿಪೋರ್ಟ್ಗಾಗಿ ವೇಟ್ ಮಾಡ್ತಿದ್ದಾರಂತೆ.
ಬೆಂಗಳೂರು ಹಾಗೆ ಹೈದರಾಬಾದ್ ರಿಪೋರ್ಟ್ ಸಂಗ್ರಹ ಮಾಡಲಾಗಿದೆ. ಕೇವಲ 8 ರಿಪೋರ್ಟ್ಗಾಗಿ ಪೊಲೀಸರು ವೆಯ್ಟ್ ಮಾಡ್ತಿದ್ದಾರೆ. ಯಾವುದು ಹಾಗಾದ್ರೆ ಆ 8 ರಿಪೋರ್ಟ್? ಆ 8 ರಿಪೋರ್ಟ್ ಇಂದ ಆರೋಪಿಗಳಿಗೆ ಏನೆಲ್ಲ ಆಗಬಹುದು? ಸಂಗ್ರಹವಾಗಿದೆ. ಕೇವಲ 8 ರಿಪೋರ್ಟ್ಗಾಗಿ ಈಗ ವೇಟ್ ಮಾಡ್ತಿದ್ದಾರೆ. ನಾಸಿಕ್ನ FSL ರಿಪೋರ್ಟ್ಗಾಗಿ ಕಾಯ್ತಾ ಇದೆಯಂತೆ ಒಂದು ಟೀಮ್, ಚಂದನ್ ಆ್ಯಂಡ್ ಟೀಮ್. ಡಿಜಿ IGP ಅಲೋಕ್ ಮೋಹನ್ ದಯಾನಂದ ಮಾನಿಟರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರಿ, ಸುಮಾರು ಬರೋಬ್ಬರಿ 4500 ಪುಟಗಳ ಚಾರ್ಜ್ ಶೀಟ್ ರೆಡಿ ಆಗ್ತಿದೆಯಂತೆ. 100 ಸಾಕ್ಷಿಗಳಿಗಾಗಲೇ ಸಿಕ್ಕಿದೆ. ಟೆಕ್ನಿಕಲ್ ಎವಿಡೆನ್ಸ್, ನಾನ್ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಹೇಳಿ ಒಂದಷ್ಟು ರಿಪೋರ್ಟ್ ಈಗಾಗಲೇ ಕೈ ಸೇರಿದೆ. FSL, CFSL ಎಲ್ಲಾ ರಿಪೋರ್ಟ್ ಕೂಡ ಕೈ ಸೇರಿದೆ. ಈಗ ಕಾಯ್ತಾ ಇರೋದು ನಾಸಿಕ್ನ ರಿಪೋರ್ಟ್ಗಾಗಿ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಏನಾಗಬಹುದು ಅಂತ. ಈ ತಿಂಗಳಲ್ಲೇ ಮೊದಲ ವಾರದಲ್ಲಿ